ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಮೇ 1 ವಿಶ್ವ ಕಾರ್ಮಿಕರ ದಿನಾಚರಣೆ. ಶ್ರಮಜೀವಿಗಳ ದುಡಿಮೆಯಿಂದ ನಾಡು ಕಟ್ಟಲು ಸಾಧ್ಯ. ನಾಡಿನ ಅಭಿವೃದ್ಧಿಗೆ ಕಾರ್ಮಿಕರ ಸೇವೆ ಅನನ್ಯವಾದುದು. ಸಾಗರದ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಕೆ ಸಿದ್ದಪ್ಪ, ಕಾರ್ಮಿಕರು ಕೆಲಸ ಮಾಡುವ ಸ್ಥಳದಲ್ಲೇ ಅವರಿಗೆ ಸನ್ಮಾನಿಸುವ ಮೂಲಕ ವಿನೂತನವಾಗಿ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಮಲೆನಾಡು ಸಣ್ಣ ಕೈಗಾರಿಕೆ ಮಾಲೀಕರು ಮತ್ತು ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ರಜನಿಕಾಂತ್, ಧರ್ಮಣ್ಣ ಮುಂತಾದವರಿದ್ದರು. ವಿಶ್ವ ಕಾರ್ಮಿಕ ದಿನಾಚರಣೆ ಈ ದಿನ ಮೇ 1ನೇ ತಾರೀಕು. ಈ ಒಂದು ಕಾರ್ಮಿಕ ದಿನಾಚರಣೆ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಹೇಗೆ ಈಗ ಕಾರ್ಮಿಕರು ತಯಾರು ಮಾಡತಕ್ಕಂಥ ಎಲ್ಲ ವಸ್ತುಗಳು ಪ್ರತಿಯೊಬ್ಬರನ್ನು ಬಳಸ್ತಕ್ಕಂಥ ಒಂದು ವಿಚಾರ ಇರುತ್ತೆ. ಆ ದೇಶದಿಂದ ಇವತ್ತು ಅನ್ನ ಕೊಡೋನು ರೈತ ಆದರೆ, ದೇಶ ಕಾಯೋನು ಯೋಧ ಆದರೆ, ಈ ಯೋಧನಿಗೂ ಸಹ ಸಾಮಗ್ರಿಗಳನ್ನು ತಯಾರು ಮಾಡಿಕೊಡ್ಬೇಕಾದ್ರೆ ಕಾರ್ಮಿಕನ ಅವಶ್ಯಕತೆ ತುಂಬ ಇರುತ್ತೆ. ಪ್ರತಿಯೊಂದಕ್ಕೂ ರೈತನಿಗೆ ಏನಾದರೂ ವಸ್ತುಗಳು ಬೇಕಾದರೂ ಕಾರ್ಮಿಕನೇ ತಯಾರು ಮಾಡಿಕೊಡ್ಬೇಕಾಗುತ್ತೆ. ಜೊತೆಗೆ ಕಟ್ಟಡಗಳು ಕಟ್ಟಬೇಕಾದ್ರೆ ಕಾರ್ಮಿಕನೇ ಬೇಕಾಗುತ್ತೆ. ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಇವತ್ತು ಪ್ರಥಮವಾಗಿ ಕಾರ್ಮಿಕ ದಿನಾಚರಣೆ ದಿನ ನಾವೇನು ಈ ಆಚರಣೆ ಮಾಡ್ತಾ ಇದ್ದೀವಲ್ಲ, ಎಲ್ಲ ಪ್ರತಿಯೊಂದು ಕಾರ್ಮಿಕರ ಕೆಲಸಗಳಿಗೂ ಏನೇ ಬೇಕಾದರೂ ಯಾವುದೇ ವಸ್ತುಗಳು ಬೇಕಾದರೂ ಕಾರ್ಮಿಕ ತಯಾರು ಮಾಡಿಕೊಡ್ತಾನೆ. ಅದಕ್ಕೆ ಕಾರ್ಮಿಕ ದಿನಾಚರಣೆ ಮೇ 1ನೇ ತಾರೀಕು ವಿಶ್ವ ಕಾರ್ಮಿಕ ದಿನಾಚರಣೆ ಎಂದು ಆಚರಣೆ ಮಾಡ್ತಾರೆ. ಈ ಆಚರಣೆ ಮಾಡ್ತಕ್ಕಂಥ ವಿಚಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಸಹ ಅತ್ಯಂತ ಒಳ್ಳೆಯ ಯೋಜನೆಗಳನ್ನು ಸಹ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಕಟ್ಟಡ ಕಾರ್ಮಿಕರಿಗೆ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಅತ್ಯಂತ ಉತ್ತಮವಾದಂಥ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದಾರೆ. ನಾವು ಕಾರ್ಮಿಕರು ಎಲ್ಲರೂ ಸೇರಿ ಈ ಏನು ಸರ್ಕಾರ ರೂಪಿಸಿರ್ತಕ್ಕಂಥ ಸೌಲಭ್ಯಗಳನ್ನ ಸಮರ್ಪಕವಾಗಿ ಪಡ್ಕೊಳ್ಳೋದ್ರಲ್ಲಿ ನಾವು ಕಾರ್ಮಿಕರೆಲ್ಲ ತುಂಬ ಹಿಂದುಳ್ಕೊಂಡಿದ್ದಾರೆ. ಜೊತೆಗೆ ಅಧಿಕಾರಿಗಳು ಸಮರ್ಪಕವಾಗಿ ಕಾರ್ಮಿಕರಿಗೆ ಕೊಡ್ತಕ್ಕಂಥ ಸೌಲಭ್ಯಗಳನ್ನು ಕೊಡೋದ್ರಲ್ಲಿ ಅವರು ಹಿಂದುಳಿದಿದ್ದಾರೆ. ಆ ದೇಶದಿಂದ ಸರ್ಕಾರ ಕೊಟ್ಟು ಸಹ ಇವರು ಅಧಿಕಾರಿಗಳು ಕೊಡದೆ ಸಮಸ್ಯೆಗಳನ್ನು ಉದ್ಭವಿಸ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಒಬ್ಬ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕ ಇರ್ಬೋದು, ಯಾವುದೇ ಕಾರ್ಮಿಕರಿರ್ಬೋದು, ಕಾರ್ಮಿಕರಿಗೆ ಏನಾದರೂ ಅಪಘಾತ ಆದಂಥ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯ ಸಮಸ್ಯೆ ಉಂಟಾದಂಥ ಸಮಯದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಏನು ಸೌಲಭ್ಯ ಇದೆ, ಆ ಸೌಲಭ್ಯ ಪಡ್ಕೊಳ್ಳೋದಕ್ಕೆ ಕಾರ್ಮಿಕರಿಗೆ ಸ್ವಲ್ಪ ಸಮಸ್ಯೆ ಇದೆ. ಏನು ಸಮಸ್ಯೆ ಅಂತ ಹೇಳಿದ್ರೆ, ಕಾರ್ಮಿಕರು ಇವತ್ತು ಏನಾದರೂ ಒಂದು ಅಪಘಾತಗೀಡಾಗಿ ಅವನ ಆಸ್ಪತ್ರೆಗೆ ಅಡ್ಮಿಟ್ ಆದ ನಂತರ ಅಲ್ಲಿ 1 ಲಕ್ಷ 2 ಲಕ್ಷ 50,000 ಹಿಂಗೆಲ್ಲ ಒಂದು ಅದಕ್ಕೆ ಸಮಸ್ಯೆಗೆ ಸಮರ್ಪಕವಾಗಿ ಹಣವನ್ನು ಕಟ್ಟಬೇಕಂತ ಒಂದು ಯೋಜನೆ ಬರುತ್ತೆ. ಅದರಲ್ಲಿ ಬಂದಂಥ ಸಂದರ್ಭದಲ್ಲಿ ಕಾರ್ಮಿಕನೇ ತನ್ನ ಸ್ವಂತ ಕೈಯಿಂದ ಹಣವನ್ನು ಆಸ್ಪತ್ರೆಗಳಿಗಿರ್ಬೋದು ಮೊದಲೇ ಕಟ್ಟಿ ಅವನು ಗುಣಪಡಿಸ್ಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನು ಅವನು ಸೋಲನ ಮಾಡಿ ಅವನು ಕಟ್ಟಿ ಅವನು ಬದುಕಿ ಉಳಿದು ಬಂದ ನಂತರದಲ್ಲಿ ಮತ್ತೆ ಸರ್ಕಾರಕ್ಕೆ ಮಂಡಳಿಗೆ ನಾವು ಎಲ್ಲ ದಾಖಲಾತಿಗಳನ್ನು ತಂದು ಇಂತಿಷ್ಟು ಖರ್ಚಾಗಿದೆ ಅಂತ ಹೇಳಿ ಅದನ್ನು ದಾಖಲಾತಿಗಳನ್ನು ಮಂಡಳಿಗೆ ಕಳಿಸಿದಾಗ ಅಲ್ಲಿ ಮತ್ತೊಂದು 6 ತಿಂಗಳು 3 ತಿಂಗಳು ಬಿಟ್ಟು ಹಣ ಬರುತ್ತೆ. ಆ ದೃಷ್ಟಿಯಿಂದ ಏನಾಗಿದೆ ಅಂತೇಳಿದ್ರೆ ಇವತ್ತು ಕಾರ್ಮಿಕರು ತುಂಬ ಜನ ಸಾವನ್ನಪ್ತಾ ಇದ್ದಾರೆ. ಕಾರಣ ವಿಷಯ ಇಷ್ಟೇ, ಯಾಕಂದರೆ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆದಂಥ ಸಂದರ್ಭದಲ್ಲಿ ಅವರಿಗೆ ಹಣ ಇಲ್ಲದೆ ಹಣದ ಸಮಸ್ಯೆ ಆಗಿಬಿಟ್ಟು
ಸಾಕಷ್ಟು ಜನ ಕಾರ್ಮಿಕರು ಅಡ್ಮಿಟ್ ಆದ ಇದ್ದಂಗೆ ಅಲ್ಲೇ ಅವರು ಹಸಿವಿರ್ತಕ್ಕಂಥ ಸಾಧ್ಯತೆಗಳು ತುಂಬ ಇದೆ. ಆ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಸಂತೋಷ್ ಲಾಡ್ ಅವರು ಇದನ್ನು ಸದನದಲ್ಲಿ ಚರ್ಚೆ ಮಾಡಿ ಏನು ಕಾರ್ಮಿಕರಿಗೆ ಕೊಡ್ತಕ್ಕಂಥ ಏನು ಆರೋಗ್ಯ ಸೌಲಭ್ಯ ಇದೆ ಅಲ್ಲಿ ಆರೋಗ್ಯ ಸೌಲಭ್ಯ ನೇರವಾಗಿ ಆಸ್ಪತ್ರೆಗೆ ಜಮಾ ಆಗಬೇಕು. ಈಗ ಒಬ್ಬ ಕಾರ್ಮಿಕ ಕಾರ್ಡ್ ತೋರಿಸಿ ಹೋಗ್ತಕ್ಕಂಥ ಅವನಿಗೆ ಅವನು ಅಡ್ಮಿಟ್ ಮಾಡ್ಕೊಂಡು ಕೂಡ ಖರ್ಚು ವೆಚ್ಚಗಳನ್ನು ಸಮರ್ಪಕವಾಗಿ ಆಸ್ಪತ್ರೆಯಲ್ಲಿ ನೇರವಾಗಿ ಆಸ್ಪತ್ರೆಗೆ ಜಮಾ ಮಾಡತಕ್ಕಂಥ ವ್ಯವಸ್ಥೆಯನ್ನು ಸಂತೋಷ್ ಲಾಡ್ ಅವರು ಮಾಡಬೇಕಂತೇಳಿ ನಾವು ಸಂತೋಷ್ ಲಾಡ್ ಅವರಿಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರಲ್ಲಿ ನಾವು ಕಾರ್ಮಿಕ ತಾಲೂಕು ಸಮಿತಿ ವತಿಯಿಂದ ನಾವು ಒತ್ತಾಯವನ್ನು ಸಹ ಮಾಡಿದ್ವಿ. ಯಾಕೆಂದರೆ ವಿಶೇಷವಾಗಿ ಏನಂತ ಹೇಳಿದ್ರೆ ಕಾರ್ಮಿಕರಿಗೆ ಇರ್ತಕ್ಕಂಥ ಸೌಲಭ್ಯನೇ ಮೂಲಭೂತ ಸೌಲಭ್ಯಗಳಿದೆ. ಆದಷ್ಟು ಈಗ ಸೌಲಭ್ಯ ಕೊಡ್ತಕ್ಕಂಥ ಸೌಲಭ್ಯಗಳು ಸಾಕಷ್ಟು ವಂಚನೆಗೀಡಾಗ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಸೌಲಭ್ಯಗಳನ್ನು ಅದನ್ನು ಸರಳೀಕರಣ ಮಾಡಬೇಕು ಕೊಡ್ತಕ್ಕಂಥ ವಿಚಾರಗಳು. ಇವತ್ತು ಆರೋಗ್ಯ ವಿಚಾರ ಇರ್ಬೋದು, ನಂತರದಲ್ಲಿ ಶಿಕ್ಷಣ ವಿಚಾರ ಇರ್ಬೋದು, ಮತ್ತು ಕೊಡ್ತಕ್ಕಂಥ ಮದುವೆ ಕೊಡ್ತಕ್ಕಂಥ ಹಣಕಾಸು ಇರ್ಬೋದು, ಮನೆ ಕಟ್ಟಲಿಕ್ಕೆ ಸಾಲಗಳು, ಇಂಥ ಎಲ್ಲ ವಿಚಾರಗಳು ಏನು ಸೌಲಭ್ಯಗಳಿದ್ದಾವೆ ಇವೆಲ್ಲವೂ ಸರಳೀಕರಣ ಮಾಡಬೇಕು. ಎಲ್ಲ ಕಾರ್ಮಿಕರಿಗೆ ಸಮರ್ಪಕ ದೊರೆಯುವ ಹಾಗೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಕಾರ್ಮಿಕರಿಗೆ ಹೆಚ್ಚಿನ ಭದ್ರತೆಯನ್ನು ಕೊಡೋದ್ರ ಮೂಲಕ ಅವರನ್ನು ಈ ಸಂಚಾರಿ ವ್ಯವಸ್ಥೆಯನ್ನು ಅಂತಕ್ಕಂಥ ಒಂದು ಆರೋಗ್ಯ ಸಂಚಾರಿ ವಿಚಾರ ಇದೆ ಅದರಲ್ಲೂ ಸಹ ತುಂಬ ಲೋಪ ಜರುಗಿಸ್ತಾ ಇದ್ದಾರೆ. ಅವರು ಯಾರಿಗೂ ಟೆಂಡರ್ ಕೊಟ್ಟಿರ್ತಾರೆ, ಅವರು ಸಮರ್ಪಕವಾಗಿ ಅದು ಸಂಚಾರಿ ಇದು ಏನು ಆರೋಗ್ಯ ಇದು ವಿಚಾರ ಇದೆ ಅದನ್ನು ಸಮರ್ಪಕವಾಗಿ ಕಾರ್ಮಿಕರಿಗೆ ದೊರೀತಾ ಇಲ್ಲ. ಅದನ್ನು ಸಹ ಸರಿಯಾದ ರೀತಿಯಲ್ಲಿ ದೊರೆಯುವ ಹಾಗೆ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಮತ್ತು ಸಿದ್ದರಾಮಯ್ಯನವರು ಅದನ್ನು ಸಮರ್ಪಕವಾಗಿ ಅದನ್ನು ನಿಭಾಯಿಸಬೇಕಂತೇಳಿ ಹೇಳೋದ್ರ ಮೂಲಕ ನಮಸ್ಕಾರ.